ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ದೇವರಾಜ ಅರಸು. ಕಡೆ ದಿನಗಳಲ್ಲಿ ಭಾಳ ಕಷ್ಟಪಟ್ಟರು. ಅವನು ಸ್ವಲ್ಪ ಗೂಂಡಾಗಿರಿನಲ್ಲಿ ಇದ್ದ. ನನಗೆ ಯಾಕಪ್ಪ ಈ ರೀತಿ ಆಯಿತು ಅನ್ನೋ ಒಂದು ಪಶ್ಚಾತ್ತಾಪಕ್ಕೆ ಬರುವಂಥ ಪರಿಸ್ಥಿತಿ ಉಂಟಾಗಿತ್ತು. ಯಾರೂ 5 ವರ್ಷ ಕಂಪ್ಲೀಟ್ ಮಾಡಿರಲಿಲ್ಲ. ಫಾರ್ 33 years ನಿಮ್ಮ ಪಕ್ಷದವರಿಗೆ ಗೊತ್ತಾಗ್ತಾ ಇಲ್ಲ, ನೀವು ಅವ್ರನ್ನೆಲ್ಲ ತಿಂದು ಹಾಕ್ಬಿಡ್ತಾ ಇದ್ದೀರಾ ಅಂತೇಳಿ. ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಒಂಥರ ಮುಳ್ಳಿನ ಹಾಸಿಗೆ. ಕಡೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ನಿಮ್ಮನ್ನು ತಿರ್ಗಾ ಜನ ವಾಪಸ್ ತೊಗೊಂಡು ಬರ್ತಾರೆ ಅದಕ್ಕೆ. ಆಮೇಲೆ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನೋಡಿ ತಿಂಗಳು ಅವರಿಗೆ 25,000 ಕಳಿಸ್ತಾ ಇದ್ರು. ದಿವಸ ಈ ಪಾಸ್ಟವೇ ನೋಡಿದ್ರೆ 2.5 ಲಕ್ಷ ರೂಪಾಯಿ ಅಷ್ಟು ಸಾಲ ಇತ್ತು. ಗುಂಡೂರಾವ್ ಮುಖ್ಯಮಂತ್ರಿ ಆದ್ಮೇಲೆ ಆ ಕಡೆ ಕೂತಿದ್ದವ್ರು ಈ ಕಡೆಗೆ ಬಂದರು. ಪಾಪ ಅಪೋಸಿಷನ್ ಲೀಡರ್ ಆಗಬೇಕಾಯ್ತು. ಸೊ ದೇವರಾಜ ಅರಸು ಅವರಿಗೆ ಭಾಳ ಏನೋ ಆವಾಗ ಮನಸ್ಸಿಗೆ ಬೇಜಾರಾಯಿತು. ನಾನು ಕರ್ನಾಟಕ ಇಷ್ಟೆಲ್ಲ ಮಾಡಿದ್ದೇನೆ, ಇಷ್ಟು ಒಳ್ಳೆ ಸರ್ಕಾರ ಕೊಟ್ಟಿದ್ದೇನೆ, ಹಾಗಾದ್ರೂ ಜನ ನನಗೆ ಯಾಕೆ ಬೆಂಬಲ ಕೊಡಲಿಲ್ಲ? ಅಂದರೆ ಶಾಸಕರು ಯಾಕೆ ನನ್ನ ಕೈ ಬಿಟ್ಟು ಹೋದ್ರು? ಅವ್ರನ್ನು ನಾನು ಚೆನ್ನಾಗಿ ಇಟ್ಕೊಂಡಿದ್ದೆ ಅನ್ನುವ ಒಂದು ಇದರಲ್ಲಿದ್ದರು. ಬಟ್ ಅವರಿಗೆ ಅಷ್ಟೊತ್ತಿಗೆ ಹೆಲ್ತ್ ಕೂಡ ಕೈ ಕೊಡ್ಲಿಕ್ಕೆ ಶುರು ಆಯಿತು. ಇನ್ಫ್ಯಾಕ್ಟ್ ಹರ್ಪಿಸ್ ಬಂತು ಅವರಿಗೆ. ಅವ್ರಿಗೆ ಕಡೆ ದಿನಗಳಲ್ಲಿ ಭಾಳ ಕಷ್ಟಪಟ್ಟರು ಅವರು. ಹರ್ಪಿಸ್ ಬಂದು ಅದಂತೂ ಭಾಳ ಪೇನ್ಫುಲ್ ಇದರಲ್ಲಿದ್ದರು. ಮತ್ತು ಅವರ ಮನೆಯಲ್ಲೂ ಸರಿ ಇರಲಿಲ್ಲ. ಮನೆಯಲ್ಲೂ ಸಾಕಷ್ಟು ತೊಂದರೆಗಳಿತ್ತು. ಅವರ ಅಳಿಯ ನಟರಾಜ್ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಗೂಂಡಾಗಿರಿನಲ್ಲಿ ಇದ್ದ. ಅವನು ಕಾಂಗ್ರೆಸ್ ಗೂಂಡಾಗಳನ್ನು ಸೇರಿಸ್ಕೊಂಡು ಅವನಿಂದ ಕೆಲವು ಕೆಟ್ಟ ಹೆಸರುಗಳು ಬಂತು ಅವರಿಗೆ. ಸೊ ಇದೆಲ್ಲ ಅವರಿಗೆ ಸ್ವಲ್ಪ ಬೇಸರ ಆಗಿತ್ತು. ನನಗೆ ಯಾಕಪ್ಪ ಈ ರೀತಿ ಆಯಿತು ಅನ್ನೋ ಒಂದು ಪಶ್ಚಾತ್ತಾಪಕ್ಕೆ ಬರುವಂಥ ಪರಿಸ್ಥಿತಿ ಉಂಟಾಗಿತ್ತು. ಮತ್ತು ನೋಡಿ, ಅಷ್ಟು ಸುಮಾರು 8 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು ಅವರು. ಓಕೆ, 2 ಟರ್ಮಲ್ಲಿ ಒಟ್ಟು ಸೇರಿ 7 ವರ್ಷ 11 ತಿಂಗಳು ಚೀಫ್ ಮಿನಿಸ್ಟರ್ ಆದರು. ಇವತ್ತಿಗೂ ಕೂಡ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ದೇವರಾಜ ಅರಸು. ಅವರು ಬಿಟ್ಟರೆ ಬಹುಶಃ ಐ ಥಿಂಕ್ ನಿಜಲಿಂಗಪ್ಪನವ್ರು ಬರ್ತಾರೆ. ಓಕೆ. ಸೊ ಕರ್ನಾಟಕದಲ್ಲಿ ಸುಮಾರು 20-22 ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಲಾಂಗೆಸ್ಟ್ ಸರ್ವಿಂಗು ದೇವರಾಜ ಅರಸು ಅವರು, ಮತ್ತು ಫಸ್ಟ್ ಟೈಮು ಫುಲ್ 5 years ಮಾಡಿದಂಥ ಮುಖ್ಯಮಂತ್ರಿ ಅವರು. ಅಲ್ಲಿವರೆಗೂ ಯಾರು ಫಸ್ಟ್ ಟೈಮ್ ಫುಲ್ ಟರ್ಮ್ ಆಗಿರಲಿಲ್ಲ. ಕೆಂಗಲ್ KC ರೆಡ್ಡಿಯಿಂದ ಹಿಡಿದು ಯಾರು ಫುಲ್ ಟರ್ಮ್ ಆಗಿರಲಿಲ್ಲ. BD ಜತ್ತಿಯವ್ರು ಕೆಲವು ಕಾಲ ಆಗಿದ್ರು, ಕಡಿದಾಳ ಮಂಜಪ್ಪನವ್ರು ಕೆಲವು ಕಾಲ ಆಗಿದ್ರು. ಇದೆಲ್ಲ ಬಿಟ್ಟರೆ ದೇವರಾಜ ಅರಸು ಅವರೇ ಫುಲ್ 5 years ಟರ್ಮ್ ಮಾಡಿದವರು. ಅದರ ನಂತರವೂ ನೋಡಿ ಕರ್ನಾಟಕದ ಒಂದು ಪರಿಸ್ಥಿತಿ ಏನಂದರೆ, ಯಾರೂ 5 ವರ್ಷ ಕಂಪ್ಲೀಟ್ ಮಾಡಿರಲಿಲ್ಲ. ಫಾರ್ 33 years ದೇವರಾಜ ಅರಸು ಅವರಾದ್ಮೇಲೆ ಮಧ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದವರು? ಸುಮಾರು 14-15 ಜನ ಮುಖ್ಯಮಂತ್ರಿಗಳು ಬಂದವರು. ಯಾರಿಗೂ ಫುಲ್ ಟರ್ಮ್ ಮಾಡ್ಲಿಕ್ಕಾಗಿಲ್ಲ. ರಾಮಕೃಷ್ಣ ಹೆಗಡೆ ಅವರು 2 ಸರ್ತಿ ರಾಜೀನಾಮೆ ಕೊಟ್ಟು 3ನೇ ಸರ್ತಿ ಮುಖ್ಯಮಂತ್ರಿ ಆದವರು. ಅವರು ಕೂಡ ಯಾವುದೂ ಒಂದು ಫುಲ್ ಟರ್ಮ್ ಮಾಡಲಿಲ್ಲ. SM ಕೃಷ್ಣ ಅವರಿಗೆ ಅವಕಾಶ ಇತ್ತು. ಅವರು 6 ತಿಂಗಳ ಮೊದಲೇ ಎಲೆಕ್ಷನ್. ಹೌದು. ಸೊ ಅವಾಗ ಇಂಡಿಯಾ ಶೈನಿಂಗ್ ಇದೆಲ್ಲ ನಡೀತಾ ಇತ್ತು. ಸೊ ವಾಜಪೇಯಿ ಅವರು ಎಲೆಕ್ಷನ್ಗೆ ಹೋದ್ರು. ನಾನು ಅದ್ರ ಜೊತೆಗೆ ನಮ್ಮ ಎಲೆಕ್ಷನ್ ಸೇರಿಸ್ಬಿಟ್ರೆ ನಮ್ದು ಏನೋ ಗೆದ್ದು ಬಂದ್ಬಿಡ್ತೀವಿ ಅನ್ನೋದು ಏನೋ ತಪ್ಪು ಕ್ಯಾಲ್ಕುಲೇಷನ್ ಮಾಡಿದ್ರು ಅವರು. ಇನ್ಫ್ಯಾಕ್ಟ್ ಅವ್ರು 6 ತಿಂಗಳು ವೆಯ್ಟ್ ಮಾಡಿ ಎಲೆಕ್ಷನ್ ಮಾಡಿದ್ರೆ ಆರಾಮಾಗಿ ಬಂದಿರೋ. ಇದೆಲ್ಲ ಏನೋ ಒಂದು ರೀತಿಯ ನಡ್ಕೊಂಡು ಬರ್ತಕ್ಕಂಥದ್ದು. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋದು ಕಷ್ಟ. ಸೊ ನಂತರ 5 years ಫುಲ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ನಮ್ಮ ಸಿದ್ದರಾಮಯ್ಯನವರು. 2013 2018 ವರೆಗೆ ಫುಲ್ 5 year ಟರ್ಮ್ ಕಂಪ್ಲೀಟ್ ಮಾಡಿದಂಥ 2ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದೇವರಾಜ ಅರಸು ಬಿಟ್ರೆ. ಸೊ ಈ ರೀತಿ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಒಂಥರ ಮುಳ್ಳಿನ ಹಾಸಿಗೆ. ಅಂದರೆ ದೇವರಾಜ ಅರಸು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ಳೋದಕ್ಕೆ ಅವರ ಪಕ್ಷದವರೇ ಕಾರಣ ಆದರು. ಯಾರು ಅವರನ್ನು ನಂಬಿದ್ರು, ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದೆ ಅಂತ ಯಾರು ಬಂದಿದ್ರು ಅವ್ರ ಜೊತೆ, ಇಂದಿರಾ ಗಾಂಧಿ ಜೊತೆಯಿಂದ ಇಲ್ಲಿಗೆ ಬಂದಿದ್ರು, ಅವರೇ ಕೊನೆಗೆ ವಾಪಸ್ಸು ಹೋಗೋದ್ರ ಮುಖಾಂತರ ಕಾರಣ ಆದರು. ಹೌದಾ? ಓಕೆ. ಸೊ ಇದೆಲ್ಲ ರಾಜಕೀಯದಲ್ಲಿ ಅಂದರೆ ನೋಡಿ, JH ಪಟೇಲು ಇಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಲಿಮೆಂಟೇರಿಯನ್ಸ್. JH ಪಟೇಲು ಅವರು ಅಸೆಂಬ್ಲಿನಲ್ಲಿ ಮಾತಿಗೆ ನಿಂತರು ಅಂದರೆ ಎಲ್ಲರೂ ಕಿವಿ ನಿಮಿಸ್ಕೊಂಡು ಕೇಳ್ತಾ ಇದ್ರು. ಅಷ್ಟು ಸ್ವಾರಸ್ಯಕರವಾಗಿ ಮಾತಾಡ್ತಾ ಇದ್ರು. ಅವರು ಒಂದ್ಸಲಿ ಅಸೆಂಬ್ಲಿನ ಹೇಳಿದ್ರು, ದೇವರಾಜ ಅರಸು ಅವ್ರನ್ನ ಡಿಸ್ಕ್ರೈಬ್ ಮಾಡ್ತಾರೆ. ದೇವರಾಜ ಅರಸು ಮುಖ್ಯಮಂತ್ರಿ ಅವರು. ಅರಸು ಅವರೇ, ನೀವು ಹೇಗೆ ಗೊತ್ತಾ, ನಿಮಗೊಂದು ಕತೆ ಹೇಳ್ತೀನಿ. ಅವ್ರ ಕತೆ ಹೇಳೋದ್ರಲ್ಲಿ ಕೇಳ್ಕೊಂಡ್ರು.
ಎಲ್ಲರೂ ದೇವರ ಈಗ ಪಟೇಲ್ರು ಏನು ಕತೆ ಹೇಳ್ತಾರಪ್ಪ, ಕಲ್ಯಾಣ ಸನ್ಯಾಸಿ ಬೆಕ್ಕು. ಓಕೆ ಓಕೆ. ಸೊ ಆ ಬೆಕ್ಕು ಏನು ಮಾಡ್ತಂತೆ, ಒಂದ್ಸಲಿ ತುಂಬ ಏನೋ ದೇವರ ಧ್ಯಾನ ಅದು ಇದೆಲ್ಲ ಮಾಡ್ಕೊಂಡಿರುತ್ತೆ. ಇಲಿಗಳಿಗೂ ಅದರ ಮೇಲೆ ನಂಬಿಕೆ ಬರುತ್ತಂತೆ. ಮತ್ತು ಅವ್ರನ್ನೆಲ್ಲ ಯಾವುದನ್ನು ಇಲಿಗಳನ್ನು ಮುಟ್ಟಲ್ಲ, ಯಾವುದನ್ನು ಇದು ಮಾಡಲ್ಲ. ಸೊ ಇಲಿಗಳು ನಂಬ್ಕೊಂಡಿರ್ತಾವಂತೆ, ನಮ್ಮನ್ನು ಕಾಪಾಡ್ತಾರೆ, ಈ ಬೆಕ್ಕು ಕಾಪಾಡುತ್ತೆ ಅಂತೇಳಿ ಅವ್ರನ್ನ ಚೆನ್ನಾಗಿ. ಸೊ ಹೇಳ್ತಂತ ಆಮೇಲೆ ಒಂದು ದಿವಸ ನೋಡಿ ನಮಗೆ ಇಲ್ಲೇ ಇದ್ದು ಸಾಕಾಗ್ಬಿಟ್ಟಿದೆ, ಒಂದು ರೀತಿ ಕಾಶಿಗೆ ಹೋಗಿ ಬರೋಣ, ಎಲ್ಲ ಹೋಗಿ ಬರೋಣ ಅಂತ. ಹೌದಾ, ಕಾಶಿನ ನೋಡ್ಬೋದಲ್ಲ ನಾವು ಅಂತ ಇಲಿಗಳೆಲ್ಲ ರೆಡಿ ಆಗ್ಬಿಟ್ಟಂತೆ ಕಾಶಿಗೆ ಹೋಗಿ. ಸೊ ಕಾಶಿ ಭಾಳ ದೂರ ಇದೆ, ಅದನ್ನು ನಾವು ದಾರಿ ತಪ್ಪಿಸ್ಕೋಬಾರ್ದು. ಅದರಿಂದ ನಾನೊಂದು ಲೈನ್ ಮಾಡ್ತೀನಿ, ನೀವೆಲ್ಲ ಸಾಲಾಗಿ ಹೋಗಬೇಕು, ನಾನು ಹಿಂದ್ಗಡೆ ನಿಮಗೆ ರಕ್ಷಣೆ ಕೊಟ್ಕೊಂಡು ಬರ್ತೀನಿ. ಸೊ ಹೊರಡ್ತಂತೆ. ಸೊ ಟ್ರೈನ್ ಹೊರಡ್ತು ಕಾಶಿಗೆ. ಸೊ ಇದು ಹಿಂದ್ಗಡೆಯಿಂದ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಬಂದು ದಿನ 2 ಇಲಿ 3 ಇಲಿ 4 ಇಲಿ ತಿಂತಾಯ್ತು. ಸೊ ಮುಂದೆ ಹೋಗ್ತಾರೆ, ಇಲಿಗಳಿಗೆ ಏನು ಗೊತ್ತು, ಹೋಗ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಆಮೇಲೆ ಅವು ಏನಿದು ನಮ್ದು ಸಂಖ್ಯೆ ಕಮ್ಮಿ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಅರಸೋರೆ, ನೀವು ನಿಮ್ಮ ಇದರಲ್ಲಿ ಮಾಡ್ತಾ ಇರೋದೇ ಕೆಲಸ, ನಿಮ್ಮ ಪಕ್ಷದವರಿಗೆ ಗೊತ್ತಾಗ್ತಾ ಇಲ್ಲ, ನೀವು ಅವ್ರನ್ನೆಲ್ಲ ತಿಂದು ಹಾಕ್ಬಿಡ್ತಾ ಇದ್ದೀರಾ ಅಂತೇಳಿ. ಓಕೆ. ಸೊ ಈ ಥರದ ಜೋಕ್ಗಳಿಂದ ಅಂದ್ರೆ ರಾಜಕೀಯದಲ್ಲಿ ಆಗಿನಿಂದಲೂ ಸಹ ಪಕ್ಷ ತನ್ನ ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅನ್ನುವಂಥದ್ದು ಇವಾಗಿನ ಮಟ್ಟಕ್ಕೆ ಇಲ್ಲದೆ ಇರಬಹುದು. ಬಟ್ ಅವಾಗಲೂ ಆ ಥರದ ತಂತ್ರಗಳು, ಇದು ಸ್ವಹಿತಾಸಕ್ತಿ, ಸ್ವಾರ್ಥ ಇದೆಲ್ಲವೂ ಇತ್ತು ಅನ್ನೋದು ಎಲ್ಲ ಹೋಯ್ತು. ಬಟ್ ಅವರು ಹಿ ವಾಸ್ ಕಾನ್ಫಿಡೆಂಟ್, ವಾಸ್ ಕಾನ್ಫಿಡೆಂಟ್ ದಟ್ ಎಲೆಕ್ಷನ್ ಗೆಲ್ತೀವಿ, ಇವರೆಲ್ಲ ಏನು ಅವರು ಕಿತ್ತಾಡ್ಕೊಂಡಿದ್ದಾರೆ, ಸಣ್ಣ ಸಣ್ಣ ಪಕ್ಷಗಳಿದ್ದಾವೆ. ಸೊ ಅಷ್ಟರಲ್ಲಿ ಅಫ್ಕೋರ್ಸ್ ದೇವರಾಜ ಅರಸು ಅವರು ಅವ್ರ ಹತ್ರ ಒಂದು 20-22 ಜನ MLA ಉಳ್ಕೊಂಡಿದ್ರು ಉಳಿದವರು. ಸೊ ಅವರು ಅದನ್ನು ಕರ್ನಾಟಕ ಕ್ರಾಂತಿರಂಗ ಅನ್ನುವ ಹೆಸರಿನಲ್ಲಿ ಪಕ್ಷ ಮಾಡಿದ್ರು, ಸಣ್ಣದ ಮಟ್ಟಿಗೆ ನಡ್ಸ್ಕೊಂಡು ಹೋಗಿದ್ರು. ಅವರು ಪಾಪ ನನಗೆ ಜ್ಞಾಪಕ ಇದ್ದಂಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಒಂದ್ಸರಿ ಗುಂಡೂರಾವ್ ಮುಖ್ಯಮಂತ್ರಿ ಆದ್ಮೇಲೆ ಆ ಕಡೆ ಕೂತಿದ್ದವ್ರು ಈ ಕಡೆಗೆ ಬಂದರು, ವಿರೋಧ ಪಕ್ಷದ ನಾಯಕರಾದ್ರು. ದೇವರಾಜ ಅರಸು ರಾತ್ರಿ MLA ಗುಂಡೂರಾವ್ ಕಡೆ ಹೋದಾಗ ಅವರೆಲ್ಲ ಅಲ್ಲಿ ಹೋಗಿ ಅಲ್ಲಿ ಆಡಳಿತ ಪಕ್ಷ ಆದ್ರು, ಇವರೆಲ್ಲ ಅಪೋಸಿಷನ್ ಪಕ್ಷ ಆದ್ರು. ಅಂಡ್ ದೇವರಾಜ ಅರಸು ಪಾಪ ಅಪೋಸಿಷನ್ ಲೀಡರ್ ಆಗ್ಬೇಕಾಯ್ತು. ಅಂಡ್ ಕಡೆಗೆ ಅವರಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಈವನ್ ಡೇ ಎಕ್ಸ್ಪೆಂಡಿಚರ್ಗೆ ಪ್ರಾಬ್ಲಮ್ ಆಗಿತ್ತು. ಅವಾಗ ಅವರಿಗೆ ಇವರು MS ರಾಮಯ್ಯನವರು ಬಹಳ ಗುಡ್ ಫ್ರೆಂಡ್. MS ರಾಮಯ್ಯನವರು ಅವರ ಮೆಡಿಕಲ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ದೆ ದೇವರಾಜ ಅರಸು. ಸೊ ಅವ್ರ ಕಾಲದಲ್ಲಿ ಅವ್ರು ಚೆನ್ನಾಗಿ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ರು. ದೇವರಾಜ ಅರಸು ಕೂಡ MS ರಾಮಯ್ಯನವರ ಮನೆಗೆ ಹೋಗ್ತಾ ಇದ್ರು. ಅಫ್ಕೋರ್ಸ್ ನಾನು ಇತ್ತೀಚೆಗೆ MS ರಾಮಯ್ಯನವರ ಮೇಲೆ ಒಂದು ಪುಸ್ತಕ ಬರೆದಿದ್ದೀನಿ, ಅದರಿಂದ ಆವಾಗ ಇನ್ಫಾರ್ಮೇಶನ್ ಎಲ್ಲ ಬಹಳಷ್ಟು ಕಲೆಕ್ಟ್ ಮಾಡಿದ್ದೆ. ಬಹಳ 4ನೇ ಕ್ಲಾಸ್ ಓದಂಥ ವ್ಯಕ್ತಿ, 14ನೇ ವಯಸ್ಸಿಗೆ ಸ್ಕೂಲ್ ಬಿಟ್ಟು ಬಂದಂಥ ಗಾರೆ ಕೆಲಸದವರ ಮಗ ಅವರು. ಗಾರೆ ಕೆಲಸದಿಂದ ಬಂದು ಅಷ್ಟೆಲ್ಲ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದವರು. ಸೊ ಆಮೇಲೆ ದೊಡ್ಡ ಎಂಪೈರ್ ಬಿಲ್ಡ್ ಮಾಡಿದ್ಮೇಲೆ ಅವ್ರಿಗೆ ರಾಜಕೀಯದವರೆಲ್ಲ ಹತ್ರ ಆಗಿದ್ರು. ಸೊ ದೇವರಾಜ ಅರಸೂರು ಆಗಾಗ್ಗೆ ಅವರ ಮನೆಗೆ ಹೋಗ್ತಾ ಇದ್ರು. ಅವರ ಜಾಲಪ್ಪನವರು ಅವರೆಲ್ಲ ಒಟ್ಟಿಗೆ ಹೋಗೋರು, ಅಲ್ಲಿ ರಾಜಕೀಯ ಚರ್ಚೆಗಳು ನಡೀತಾ ಇತ್ತು. ಸೊ ಆ ಕಾಲದಲ್ಲೇ ಈ ಕರ್ನಾಟಕ ಕ್ರಾಂತಿ ರಂಗದ ಬಗ್ಗೆ ಒಂದು ಚರ್ಚೆ ಆಗಿದ್ದು. ಸೊ ಇದು ಒಂದು ಸಲಹೆ ಅಲ್ಲೇ ಬಂದಿದ್ದು ಅವ್ರ ಮನೆಯಲ್ಲಿ ಡಿಸ್ಕಷನ್. ನೀವು ಯಾಕೆ ಅಷ್ಟೊಂದು ದುಃಖದಲ್ಲಿದ್ದೀರಿ ಅರಸೋರೆ, ನಿಮ್ಮ ಬಗ್ಗೆ ಜನಕ್ಕೆ ಇನ್ನೂ ಇದಿದೆ, ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ನಿಮ್ಮನ್ನು ತಿರ್ಗಾ ಜನ ವಾಪಸ್ ತೊಗೊಂಡು ಬರ್ತಾರೆ ಅದಕ್ಕೆ ಅಂತ ಅವರಿಗೆ ಧೈರ್ಯ ಕೊಡ್ತಾ ಇದ್ರು. ಸೊ ಕರ್ನಾಟಕ ಕ್ರಾಂತಿರಂಗ ಬಂತು. ಆಮೇಲೆ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನೋಡಿ ತಿಂಗಳು ಅವರಿಗೆ 25,000 ಕಳಿಸ್ತಾ ಇದ್ರು MS ರಾಮಯ್ಯನವರು. ಆಗಿನ ಕಾಲದಲ್ಲಿ 25,000 ಅಂದ್ರೆ ಅಲ್ಲ ಪಾಪ ಮನೆ ಖರ್ಚು ಬೇಕು. ಹೌದು, ಮುಖ್ಯಮಂತ್ರಿ ಆಗಿದ್ದವರು ಅಂದಾಗ ಬರೋರು ಹೋಗೋರು ಇರ್ತಾರೆ, ಸಪೋರ್ಟರ್ಸ್ ಇರ್ತಾರೆ, ತುಂಬಾ ಜನ ಇರ್ತಾರೆ. ಅವ್ರಿಗೂ ಒಂದು ಕಾರಲ್ಲಿ ಓಡಾಡ್ತಾ ಇದ್ರು, ಕಾರ್ ಡ್ರೈವರ್ ಕೊಡ್ಬೇಕು, ಮನೆಯಲ್ಲಿ ಕುಕ್ಕು ಈ ತರ ಎಲ್ಲ ಆಗಿತ್ತು.
ಸೊ ಇದೆಲ್ಲ ಖರ್ಚು ನೋಡ್ಕೋತಾ ಇದ್ರು ಬಂದು ಅವ್ರು ಏನಾದ್ರು 1 ಮಂತ್ ಏನಾದ್ರು ಸ್ವಲ್ಪ ಡಿಲೇ ಆದ್ರೆ ಯಾಕೆ ಈ ಮಂತ್ ಇನ್ನೂ ಬಂದಿಲ್ಲ, ಸೊ ಅಷ್ಟ್ರ ಮಟ್ಟಿಗೆ ಆಂಗ್ಸೈಟಿ ನೋಡಿ. ಎಂತ ಪೊಸಿಷನ್ ಇದ್ದವರು, ಎಷ್ಟು ಮೇಲೆ ಹೋದವರು ಕೂಡ ಈ ರೀತಿ ಒಂದು. ಸೊ ಕಡೆಗೆ ಅವರು ಹೋದಾಗ ಒಂದು ದಿವಸ ಈ ಪಾಸ್ಟವೇ. ಸೊ MS ರಾಮಯ್ಯನವರು ಕೇಳಿದ್ರಂತೆ, ನೋಡಿ ಅವರು ಏನಾದ್ರು ಸಾಲಾಗೆಲ್ಲ ಇದೆಯಾ, ಬಿಟ್ಟು ಹೋಗಿದಾರ, ಪಾಪ ಹಂಗಿದೆ. ನೋಡಿದ್ರೆ 2.5 ಲಕ್ಷ ರೂಪಾಯಿ ಅಷ್ಟು ಸಾಲ ಇತ್ತು. ಒಂದು ಪೆಟ್ರೋಲ್ ಬಂಕ್ದು, ಒಂದು ಕುಕ್ದು, ಈ ತರದ್ದು ಸಣ್ಣ ಪುಟ ಅದನ್ನೆಲ್ಲ ಇವರು ತೀರ್ಸಿದ್ರಂತೆ. ಸೊ ದೇವರಾಜ ಅರಸೂರು ಹೋದಾಗ ಇಂಥ ಒಂದು ಪರಿಸ್ಥಿತಿ. ಗುಂಡೂರಾವ್ ಅವರು ಅಂದ್ರೆ ನಾವು ಕೇಳಿದಾಗೆ ಒಂಥರ ಕಲರ್ಫುಲ್ ಮನುಷ್ಯ, ಬಹಳ ದಿಲ್ದಾರ್ ಮನುಷ್ಯ. ಈ ರೀತಿಯ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟಗಳು, ಭಿನ್ನಮತೀಯ ಚಟುವಟಿಕೆಗಳು ಅವ್ರಿಗೇನಾದ್ರೂ ಪ್ರಾಬ್ಲಮ್ ಕೊಡ್ತಾ? ಒಂದು ಸಣ್ಣ ಊರಿಂದ ಬಂದವರು, ಪ್ರೈವೇಟ್ ಬಸ್ ಕಂಡಕ್ಟರ್ ಆಗಿದ್ರು. ದೇವರಾಜ ಅರಸು ಅವರು ಸಣ್ಣ ಹುಡುಗ ಅಂತ ಹೇಳಿ ಅವ್ರಿಗೇನಂತ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ಲ. ಎಲ್ಲ ಏನು ಮಾಡ್ತಾರೆ ಅನ್ನೋ ಒಂದು ಇದರಲ್ಲಿ ಇದ್ರು. ಅವರು ಫಸ್ಟ್ ಕ್ಯಾಬಿನೆಟ್ ಮಾಡಿದ್ದು ಐ ಥಿಂಕ್ 24 ಜನ. ಹಿ ವಾಸ್ ವೆರಿ ವೆರಿ ಸ್ಟ್ರಾಂಗ್ ವಿತ್ ಅಡ್ಮಿನಿಸ್ಟ್ರೇಷನ್.